ವಾರ್ಡ್ಗಳಲ್ಲಿ ಸದಸ್ಯರು ಇಲ್ಲ, ಈಗ ಅಧಿಕಾರಿಗಳೇ ನೋಡ್ಕೋಬೇಕು. ಅದಕ್ಕೆ ನಾನು ಇವತ್ತು ಮೀಟಿಂಗ್ ಮಾಡಿದ್ದು, ಅದಕ್ಕೇನೆ ಬಂದಿದ್ದು, ಅದಕ್ಕೇನೆ ವಾರ್ಡ್ ವೈಸ್ ಮಾತಾಡಿದ್ವಿ. ಹಳೆ ಇನ್ಫಾರ್ಮೇಶನ್ ನನಗೆ ಬೇಕು, ಏನೇನು ಬೇಕು ಅಂತ ಹಳೆ ಇನ್ಫಾರ್ಮೇಶನ್ ಬೇಕು ಅಂತ ನಗರಸಭೆ ಅಧ್ಯಕ್ಷರು ಇದ್ದಿದ್ದ ಅವ್ರನ್ನೂ ಕರ್ಸ್ಕೊಂಡ್ವಿ. ಹಳೆ ಇನ್ಫಾರ್ಮೇಷನ್ಸ್ ಏನೇನು ಬೇಕು, ಎಲ್ಲೆಲ್ಲಿ ಏನೇನು ಮಾಡಿದ್ದೀವಿ ನೀವು, ಯಾವ್ಯಾವ್ದು ಬ್ಯಾಲೆನ್ಸ್ ಇದೆ ಮಾಹಿತಿ ಕೊಡಿ ಅಂತೇಳಿ ಅವ್ರನ್ನೂ ಕರ್ಸ್ಕೊಂಡು ಅವ್ರ ಹತ್ರನೂ ಮಾಹಿತಿ ತೊಗೊಂಡು ಅವ್ರನ್ನೂ ನೀವು ಕೇಳಿ. ಇವಾಗ ಅವ್ರು ಬಂದಾಗ ನಮಗೆ ಅಂಗಡಿಗಳ ವಿಚಾರ ಹೇಳಿದ್ರು, ಡೆಮಾಲಿಷನ್ ಆ ಕಡೆ ಡೆಮಾಲಿಷ್ ಮಾಡಬೇಕು, ಅವ್ರನ್ನ ಈ ಕಡೆ ಶಿಫ್ಟ್ ಮಾಡಬೇಕು, ಇನ್ನು ಎಕ್ಸ್ಟ್ರಾ ಸರ್ಕಲ್ಸಲ್ಲಿ ಮಾಡೋದು. ಆಮೇಲೆ ಈ ಫುಟ್ಪಾತ್ ಅಂಗಡಿಗಳು ತುಂಬ ತೊಂದರೆ ಆಗ್ತಾರೆ, ಅದೆಲ್ಲ ತೆಗೆದು ಒಂದು ಕಡೆ ದೊಡ್ಡದಾಗಿ ಫುಟ್ಪಾತ್ ಇರೋ ಜಾಗದಲ್ಲಿ ಒಂದೇ ಜಾಗದಲ್ಲಿ ಅವ್ರಿಗೆ ಕೊಡುವಂಥದ್ದು. ಅವರು ಫುಟ್ಪಾತಲ್ಲಿ ಯಾರ ಅಂಗಡಿಗಳಲ್ಲಿ ಇಟ್ಕೋಬೇಕು ಅಂತಿದ್ರೆ ಅವರು ಲೈಸೆನ್ಸ್ ಹೋಲ್ಡರ್ ಆಗಿರ್ಬೇಕು. ಅವರು ಏನು ನಮ್ಮ ಇಲ್ಲಿ ಫುಟ್ಪಾತ್ ವ್ಯಾಪಾರಿಗಳು ಇದರಲ್ಲಿ ನಗರಸಭೆಯಲ್ಲಿ ಲೈಸೆನ್ಸ್ ಪಡೆದಿರಬೇಕು. ಅವರು ಸುಮ್ಮನೆ ಯಾರ್ಯಾರೋ ಬಂದು ರೋಡ್ಗಳಲ್ಲಿ ಇಟ್ಬಿಟ್ಟು ಟ್ರಾಫಿಕ್ ಜಾಮ್ ಮಾಡಿ ಜನಗಳು ನಡೆಯೋದಕ್ಕೆ ತೊಂದರೆ ಮಾಡೋದು, ಇದೆಲ್ಲ ಆಗಬಾರ್ದು ಅಂತ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಅದನ್ನು ಸ್ಟ್ರಿಕ್ಟ್ ಆಗಿ ಹೇಳಿದೀವಿ, ಅದನ್ನು ಫಾಲೋ. ಇವಾಗ ಆ ಮಾಹಿತಿ ಎಲ್ಲ ಇವ್ರು ಬಂದು ಕೊಟ್ಟರು, ಯಾಕಂದ್ರೆ ನಾನು ಅವ್ರು ಕರ್ಸ್ಕೊಂಡಿದ್ದೆ, ಅದಕ್ಕೆ ಕರ್ಸ್ಕೊಡಿ. ಯಾಕಂದ್ರೆ ಮಾಹಿತಿಗಳು ತಗೊಳ್ಳೋಣ. ಇವಾಗ ಬೇಸಿಗೆ ಕಾಲ ಬಂದಾಗ ನಾಳೆ ನೀವೇ ಪೇಪರ್ ಅವರೇ ನಮ್ಮನ್ನ ಓಂ ನಮಃ ಶಿವಾಯ ಮಾಡಕ್ ಬಿಡ್ತೀರಾ, ಅದಕ್ಕೆ ಮುಂಚೆ ನಾವೇ ಹುಷಾರಾಗ್ಬಿಟ್ರೆ ಅದಕ್ಕೆಂದು ಹುಷಾರಾಗಿ ಆಗೋಣ ಅಂದ್ಬಿಟ್ಟು ಸ್ವಲ್ಪ ಮುಂದೆ ಹೋಗಿದ್ವಿ. ಖಂಡಿತವಾಗ್ಲೂ ಒಂದು 20-25 ಬೋರ್ವೆಲ್ಲು ಬೇಕಾಗ್ತದೆ ನಮಗೆ. ಅದನ್ನು ಏರ್ಪಾಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ, ನಾನು ಏರ್ಪಾಟ್ ಮಾಡ್ತೀನಿ. ಆಮೇಲೆ ನಗರಸಭೆ ಬಿಲ್ಡಿಂಗ್ ಅಲ್ಲಿ ನಿಂತಿದೆ, ಅದಕ್ಕಿನ್ನೊಂದು 10 ಕೋಟಿ ಫಂಡ್ಸ್ ಬೇಕು. ಸಮಸ್ಯೆ ಏನಿಲ್ಲ, ಫಂಡ್ಸು ಅದು ಸಾಲಿಲ್ಲ, ಫಂಡ್ಸ್ ಸಾಲಿಲ್ಲ ನಮಗೆ. ಇವಾಗ 5 ಕೋಟಿ ಇತ್ತು, 5 ಕೋಟಿ ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ನಾವು 5 ಕೋಟಿ ಅಲ್ಲ, 10 ನಗರಸಭೆ 10 ಕೋಟಿ ಮುಗೀತು. ಇದು ಜಿಲ್ಲಾ ಹೆಡ್ ಕ್ವಾರ್ಟರ್, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಇದು. ಅದರಿಂದ ಜಾಸ್ತಿ ಬೇಕಾಗಿದೆ, ಎಸ್ಟಿಮೇಷನ್ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಅವಾಗ ಇನ್ನೊಂದು 10 ಕೋಟಿ ಕೇಳಿದ್ವಿ. ಇವಾಗ 10 ಕೋಟಿ ಪ್ರಾವಿಷನ್ ಇದೆ ರಿಲೀಸ್ ಮಾಡೋದಕ್ಕೆ. ಮೊನ್ನೆ ಅಸೆಂಬ್ಲಿ ಟೈಮಲ್ಲಿ ನಾನು ಮಾತಾಡಿದ್ದೀನಿ, ರಿಲೀಸ್ ಆಗುತ್ತೆ, ಇನ್ನು 10 ಡೇಸ್ ಒಳಗಡೆ ರಿಲೀಸ್ ಆಗುತ್ತೆ, ಅಮೌಂಟ್ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿದ ತಕ್ಷಣ ಕಂಪ್ಲೀಟ್ ಮಾಡಬೇಕು ನಗರಸಭೆ ಬಿಲ್ಡಿಂಗು, ಅದನ್ನು ಮಾತಾಡ್ತೀವಿ. ಕೆಲವೊಂದು ಬೋರ್ಗಳು ಈ ಪ್ಯಾನಲ್ ಬೋರ್ಡ್ಸು ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ಪ್ಯಾನಲ್ ಬೋರ್ಡ್ಸ್ ಆನ್ ಮಾಡ್ತೀವಲ್ಲ, ಸ್ಟಾರ್ಟರ್ ಆನ್ ಮಾಡ್ತೀವಲ್ಲ, ಅದನ್ನೆಲ್ಲ ಬೋರ್ಡ್, ಅದು ಪ್ಯಾನಲ್ ಬೋರ್ಡ್ ಅಂತೀವಿ, ಅದನ್ನು ಆ ಕೇಬಲ್ಗಳು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಪ್ಯಾನಲ್ ಬೋರ್ಡ್ಗಳು ಎತ್ಕೊಂಡು ಹೋಗ್ಬಿಟ್ಟವ್ರೆ ಸರ್. ಇವಾಗ ಅದಕ್ಕೆ ನಾವು ಹೊಸ ಪ್ಯಾನಲ್ ಬೋರ್ಡು ಹೊಸ ಇದಾಗಬೇಕು. ಅದನ್ನು ಯಾಕೆ ಕಂಪ್ಲೇಂಟ್ ಮಾಡಿಲ್ಲ? ಕಳ್ತನ ಆದರೆ ನಾವು ಕಂಪ್ಲೇಂಟ್ ಮಾಡಬೇಕಲ್ಲ, ಯಾಕೆ ಕಂಪ್ಲೇಂಟ್ ಮಾಡಿಲ್ಲ? ಕಂಪ್ಲೇಂಟ್ ಮಾಡಿಲ್ಲ ಅಂದರೆ ಅರ್ಥ ಏನು? ಇವ್ರು ಗೊತ್ತಿರೋರು ಯಾರೋ ಮಾಡಿರಬೇಕು, ಅದಕ್ಕೆ ಸುಮ್ಮನೆ ಆಗಿದ್ದಾರೆ ಅಂತ ನಮ್ಮ ಒಂದು ಉದ್ದೇಶ, ಸೆನ್ಸ್. ಹಂಗೆ ಇಲ್ಲಾಂದ್ರೆ ಕಂಪ್ಲೇಂಟ್ ಮಾಡಬೇಕಲ್ಲ, ಮಾಡಿ. ಅದನ್ನು ಮಾತಾಡಿದ್ವಿ. ಕೆಲವೊಂದು ಲೂಪ್ ಹೋಲ್ಸ್ಗಳು ನಮ್ಮ ಹತ್ರ ಗೊತ್ತಿದೆ, ಅವ್ರು ಹೇಳಿರೋದು ನಮ್ಮ ಗಮನಕ್ಕೂ ಬಂದಿದ್ದು ಎಲ್ಲ ತಿಳ್ಕೊಂಡು. ಆದರೆ ಒಂದು ಟೈಮ್ ವಾರ್ನಾಗಿ ನಾವು ಇದು ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಸರಿಪಡಿಸ್ಕೊಂಡು ಹೋಗ್ಬೇಕು ಅಂತೇಳಿ, ಸರಿಪಡ್ಕೊಂಡು ಹೋಗಿಲ್ಲ ಅಂತ ನಮ್ಮ ಕೆಲಸ ನಾವೇನು ಮಾಡಬೇಕು ಅದನ್ನು ಹೇಳಿದ್ದೀವಿ. ಅದು ಕೋರ್ಟಲ್ಲಿ ಕೇಸ್ ಇದೆ, ಜಾಗದ್ದು ಒಂದು ಕೇಸ್ ಇದೆ, 2 ಜಾಗದ್ದು ಕೇಸ್ ಇದೆ. ಆ 2 ಒಂದೇನೋ ಹೈಕೋರ್ಟಲ್ಲಿದೆ, ಒಂದು ಇಲ್ಲೇ ಇದೆ. ಅದನ್ನು ಫಾಲೋಅಪ್ ಮಾಡಿ ಕೇಳಿದ್ದೀನಿ. ಅದನ್ನು ಆ ಕೇಸ್ ಫಾಲೋಅಪ್ ಮಾಡೋನು ಸರಿ ಇಲ್ಲ. ಅದೇ ಅದನ್ನು ಹೇಳಿದೆ ನಾನು, ಅದನ್ನು ಹೇಳಿದೆ, ಹಿಂಗೆಲ್ಲ ಮಾಡ್ತಾರೆ, ಹಿಂಗೆಲ್ಲ ಇದ್ದು ಅಡ್ಜಸ್ಟ್ಮೆಂಟ್ ಆಗಬಾರ್ದು ಅಂತ ಹೇಳಿದ್ದೀನಿ. ಅದನ್ನ ಇವಾಗ ಚೇಂಜ್ ಮಾಡ್ತೀನಿ. ಯಾರು ಅದನ್ನು ಫಾಲೋಅಪ್ ಮಾಡ್ತಾ ಇದ್ನೋ ಇವಾಗ ಅದನ್ನ ತೆಗೆದುಬಿಟ್ಟು ಕಮಿಷನರ್ಗೆ ಹೇಳಿದ್ದೀನಿ, ನೀವೇ ಫಾಲೋಅಪ್ ಮಾಡಿ, ಇದನ್ನ ಫಾಲೋಅಪ್ ಮಾಡಬಾರ್ದು ಅಂತಲೂ ಹೇಳಿದ್ದೀವಿ. ನೆಕ್ಸ್ಟ್ ಅದನ್ನ ಇಷ್ಟೊತ್ತಿಗೆ ಒಂದು 5-6 ಸಲ ವಾರ್ನ್ ಮಾಡಿಬಿಟ್ಟಿದ್ದೀವಿ. ಅದು ಸರಿ ಹೋಗಿಲ್ಲ. ಅದನ್ನ ಅವ್ನು ಬೇರೆ ಜಾಗ ಎಲ್ಲ ನೋಡ್ಕೊಪ್ಪ, ನೀನು ಹೋಗಪ್ಪ, ಇಲ್ಲಿ ಬೇಡ ಅಂತ ಹೇಳ್ಬಿಟ್ಟಿದ್ದೀವಿ. ಬೇರೆ ಜಾಗ ಹೊಸಬರನ್ನ